ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೇಜರ್. ಚಾರು, ಟೈಮ್ ಆಯಿತು, ಹೇಗೆ ಹೋಗ್ತೀಯಾ? ಜಯನ್, ಅವಳನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಬರ್ತೀಯಾ? ಅವಳು ಈ ಊರಿಗೆ ಹೊಸಬ್ಳು, ರಸ್ತೆ ಗೊತ್ತಾಗಲ್ಲ. ಹಾಂ, ಆಯ್ತು ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಬಾ. ಹಾಂ, ಸರಿಪ್ಪ, ಹೋಗ್ಬಾ. ಸರಿ ಆಯ್ತು. ನಮಸ್ತೆ ಆಂಟಿ. ನಮಸ್ತೆ ಮೇಘ ಅವರೇ. ನಮಸ್ತೆ ಆಂಟಿ. ಹೋಗಿ ಬರ್ತೀನಿ. ಹೋಗ್ಬಮ್ಮ, ದೇವ್ರು ಒಳ್ಳೇದು ಮಾಡಿ. ಚಾರು, ಬ್ಯಾಗಮ್ಮ. ಥ್ಯಾಂಕ್ಸ್ ಆಂಟಿ. ಮೀನಾಕ್ಷಿ, ಆ ಹುಡುಗಿಗೆ ತುಂಬ ಸಂಸ್ಕಾರ ಇದೆ ಅಲ್ವಾ? ಹ್ಞೂ ಅದಕ್ಕೆ. ಮುಂದೆ ಹಗ್ಗ. ನನ್ನ ಫ್ರೆಂಡ್ಸ್ ಎಲ್ಲರೂ ಆನ್ಲೈನ್ ಇದ್ದಾರೆ, ಅವ್ರ ಜೊತೆ ಚಾಟ್ ಮಾಡ್ತಾ ಇದ್ದೀನಿ. ಒಬ್ರಿಗೆ ಮೆಸೇಜ್ ಮಾಡೋಷ್ಟು ಇನ್ನೊಬ್ರು ಮೆಸೇಜ್ ಮಾಡ್ತಿದ್ದಾರೆ. ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದೀನಲ್ವಾ, ಅದಕ್ಕೆ ಅವ್ರು ಬೇಜಾರು ಮಾಡೋದು ಬೇಡ ಅಂತ ಅನ್ಕೋತಿದ್ದೀನಿ. ನಾನು ನೋಡೇ ಬಿಡ್ತೀನಿ, ಎಷ್ಟು ಚಾಟ್ ಮಾಡ್ತಾರೋ ಮಾಡಿ. ಅಂದರೆ ರಾತ್ರಿ ಎಷ್ಟು ಹೊತ್ತು ಬೇಕಾದರೂ ಆಗಬಹುದಲ್ವಾ? ಹ್ಞೂ, ಬೆಳಗಾದ್ರೂ ಆಶ್ಚರ್ಯ ಇಲ್ಲ. ಹಲೋ ಸ್ವೀಟ್ ಸಿಸ್ಟರ್, ಸಿಟ್ ಡೌನ್. ನನಗೆ ನಿದ್ದೆ ಬರ್ತಾ ಇದೆ, ನಾನು ಮಲಗ್ತೀನಿ. ನನಗೂ ನಿದ್ದೆ ಬರ್ತಾ ಇದೆ. ನಿಜವಾಗ್ಲೂ? ಮಯೂರಿ, ಒಂದು 10 ನಿಮಿಷ, ಆಮೇಲೆ ನಾನು ಮಲ್ಕೊಂಡ್ಬಿಡ್ತೀನಿ. ನೋ ಪ್ರಾಬ್ಲಮ್, ನಾನು ಮಲಗ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಯಾರು ಇವಳು? ಮಿನುಗುತ್ತಾರೆ. ಫೋಟೋ ಇಲ್ಲ, ಕಾಂಟ್ಯಾಕ್ಟ್ ಡೀಟೇಲ್ಸು ಇಲ್ಲ. ಯಾರಿರಬಹುದು? ತಾರೆ ಅಂದರೆ ನಕ್ಷತ್ರ. ಆ ಹೆಸರಿನಲ್ಲಿ ನನಗೆ ಯಾರು ಫ್ರೆಂಡ್ಸ್? ರೆಡಿ? ಇನ್ನೂ ಮುಗ್ದಿಲ್ವಾ ನಿನ್ನ ಚಾಟಿಂಗು? ಮಯೂರಿ, ಇನ್ನೊಂದು 5 ನಿಮಿಷ ಆಗೋಯ್ತು. ಡಿಸ್ಟರ್ಬ್ ಆಗ್ತಿದೆ, ಲೈಟ್ ಆಫ್ ಮಾಡಿಬಿಟ್ಟು ಮಲ್ಕೋ. ಇನ್ನೊಂದು 2 ನಿಮಿಷ ಕಣೆ. ಈಗೇನು ಮಲಗ್ತೀಯಲ್ವಾ ನೀನು?
ಚಾಟಿಂಗ್ ಮಾಡಿ ಈಗ ಹಾಯಾಗಿ ಮಲ್ಕೊಂಡಿರೋದು ನೋಡು. ಇವಳನ್ನ ಹಿಂಗೆ ಬಿಟ್ರೆ ಇವತ್ತು ರಾತ್ರಿ ತನಕ ಮಲ್ಕೊಳ್ಳೋ ಥರ ಇದ್ದಾಳೆ. ಇವಳು ಹೇಳೋ ಹಂಗೆ ಕಾಣಿಸ್ತಿಲ್ಲ. ಮೇಘ ಹೇಳು, ನಿಮ್ಮಮ್ಮ ಕರೀತಿದ್ದಾರೆ, ಹೇಳು. ಮೇಘ ಇನ್ನೂ ಎದ್ದಿಲ್ಲ. ಹೌದಾ? ಯಾವಾಗಲೂ ಇಷ್ಟೊತ್ತಿಗೆಲ್ಲ ಎದ್ದು ಬರೋಳಲ್ವಾ? ಹುಷಾರಾಗಿದ್ದಾಳೆ ತಾನೆ? ಏನೋ ಗೊತ್ತಿಲ್ಲ ನನಗೆ. ಸರಿ, ನೀ ಕುತ್ಕೊಂಡು ದೀಪ ಹಚ್ಚು, ನಾನು ಹೋಗಿ ಅವಳನ್ನ ನೋಡ್ಕೊಂಬರ್ತೀನಿ. ಅಯ್ಯೋ, ನಂಗೆ ಇದೆಲ್ಲ ಬರಲ್ಲ. ಕೂತ್ಕೋ ಕೂತ್ಕೋ. ನೋಡು, ಗೊತ್ತಿಲ್ಲದಿದ್ದರೆ ಕೆಲಸನ ಕಲಿಬೇಕು. ಸುಲಭನೇ. ಈಗ ನೋಡು, ಈ ಬತ್ತಿನ ಹೀಗೀಗೆ ಮಾಡಬೇಕು, ಹೀಗೆ ಹಾಕಬೇಕು. ನಿಧಾನವಾಗಿ ಎಣ್ಣೆ ಹಾಕ್ಕೋಬೇಕು. ತಗೋ, ನೀನು ಹಾಕು. ಅಯ್ಯೋ, ಎಣ್ಣೆ ಚೆಲ್ಲೋಯ್ತು, ನಾನು ಮಾಡಲ್ಲಪ್ಪ. ನೋಡು, ಚೆಲ್ಲಿದ್ರೆ ಏನಂತೆ, ಬರ್ಸಿದ್ರಾಯ್ತು. ಕೆಲಸ ಕಲಿಯುವಾಗ ಈ ಥರದ್ದೆಲ್ಲ ಆಗುತ್ತೆ. ನಿಧಾನವಾಗಿ ಹಾಕಿರಾಯ್ತು. ಕೊಡು, ನಾ ಹಾಕ್ತೀನಿ. ದೀಪ ರೆಡಿಯಾಗಿದೆ. ನೀನು ದೀಪ ಹಚ್ಚಿ ದೇವ್ರಿಗೆ ಪ್ರಸಾದ ಎಲ್ಲ ನೈವೇದ್ಯ ಮಾಡಿ ತೊಗೊಂಬಂದ್ಬಿಡು, ಆಯಿತಾ? ನಾನು ಹೋಗಿ ಮೇಘನ್ ನೋಡ್ತೀನಿ. ಅದು ಮನೇಲಿ ಹರಿಕತೆ ಮಾಡೋಣ ಅಂತ ಅನ್ಕೋತಾ ಇದ್ವಿ. ವರ್ಷಕ್ಕೊಂದ್ಸಲ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳ್ತಿದ್ರಿ ನೀವೇ. ಆದಾಗ ಮಾಡಿಸಿ ಆಗಲೇ 1 ವರ್ಷ ಆಗೋಯ್ತು ಹೊತ್ತಿಗೆ. ಸರಿ, ಅದಕ್ಕೇನಂತೆ, ಮಾಡಿಸಿದ್ರಾಯ್ತು. ನಾನೊಂದು ಮಾತು ಇವ್ರನ್ನ ಅಕ್ಕ, ಭಾವ ನಮ್ಮ ಮನೆಯವ್ರ ಹತ್ರ ಹರಿಕತೆ ಮಾಡಿಸೋಣ ಅಂತ ಹೇಳ್ತಾ ಇದ್ರಂತೆ. ಹಾಂ, ಅದಕ್ಕೆ ನಮ್ಮ ಮನೆಯವರು ಹರಿಕತೆ ಮಾಡೋರನ್ನ ನಾಳೆ ಮನೆಗೆ ಬರೋಕ್ಕೆ ಹೇಳಿದಾರಂತೆ. ಓ, ಮತ್ತೇನೇನು? ಅದಕ್ಕೆ ಏನೇನು ಬೇಕೋ ಏರ್ಪಾಡುಗಳನ್ನೆಲ್ಲ ನಾವು ಮಾಡ್ಕೊಂಬಿಡೋಣ. ಯಾರ್ಯಾರು ಬಂಧುಗಳಿಗೆ ಕರಿಬೇಕೋ ಎಲ್ರಿಗೂ ಫೋನ್ ಮಾಡಿಬಿಡೋಣ. ಅಯ್ಯೋ, ನೀವು ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ನಾನು ಅದಕ್ಕೆ ಇಬ್ಬರು ಸೇರಿಕೊಂಡು ಎಲ್ಲರೂ ಕರೆದ್ಬಿಡ್ತೀವಿ. ಸರಿ, ಹಾಗಾದರೆ ಅದಕ್ಕೆ ಪೂಜೆಗೆ ಸಿಂಧು ಅವ್ರ ಅಕ್ಕ ಭಾವನ್ನು ಕರೆಯೋಣ ಅಂತ. ಅವರೀಗ ಗೋಕರ್ಣದಲ್ಲೇ ವಾಸವಾಗಿದ್ದಾರೆ. ಹಾಂ ಹಾಂ, ಅವ್ರನ್ನ ಕರೆಯೋದ್ರಿಂದ ಸಿಂಧುಗೂ ಖುಷಿ ಆಗತ್ತೆ, ಅವ್ರ ಪರಿಚಯ ನಮ್ಗೆ ಆದಾಗೂ ಆಗತ್ತೆ. ಎಷ್ಟೇ ಆಗಲಿ ಅವರು ನಮ್ಮವರೇ ತಾನೇ. ಸರಿಮ್ಮ, ಕರೆದ್ರೆ ಆಯಿತು. ಓ, ಪೂಜೆ ಆಯ್ತಮ್ಮ. ಪ್ರಸಾದನೆಲ್ಲ ಕೊಟ್ಬಿಡು, ನಾನು ಹೋಗಿ ಮೇಘನ್ ಎಬ್ಬಿಸ್ತೀನಿ.
ಮೇಘ, ಅಮ್ಮ, ಈಗಿದ್ಯಾ ನೀನು? ನಾನು ಆಗ್ಲಿಂದ ಕರಿತಾನೆ ಇದ್ದೀನಿ. ಈಗ ಅಮ್ಮ. ಯಾಕೆ ಇವತ್ತು ತಡವಾಗಿದ್ಯಾ? ರಾತ್ರಿ ಏನಾದರೂ ಲೇಟಾಗಿ ಮಲ್ಕೊಂಡ್ಯಾ? ಹಾಂ, ಇಲ್ಲ ಇಲ್ಲ ಇಲ್ಲ, ನಾನು ರಾತ್ರಿ ಏನೋ ಕೆಲಸ ಮಾಡ್ತಿದ್ದೆ ಅಮ್ಮ. ಕೆಲಸನ? ಏನು ಕೆಲಸ? ಅದು ಪುಸ್ತಕ ಜೋಡಿಸ್ತಿದ್ದೆ. ಯಾಕೆ ಒಂಥರ ನಡುತ್ತಿದ್ಯಾ? ಯಾಕೆ ಜ್ವರ ಏನಾದರೂ ಇದೆಯಾ? ಅಯ್ಯೋ, ಹಾಗಲ್ಲ ಏನಿಲ್ಲ ಅಮ್ಮ, ನಾನು ಹುಷಾರಾಗೇ ಇದ್ದೀನಿ. ಸರಿ, ಹಾಗಾದ್ರೆ ಬೇಗ ಎದ್ದು ಸ್ನಾನ ಮಾಡ್ಕೊಂಬ, ತುಂಬ ಕೆಲಸಗಳಿವೆ. ಹಾಂ, ಬೇಗ ಬಾ. ಇವತ್ತೆಲ್ಲ ನೀನು ನಗ್ನಗ್ತಾ ಇರಬೇಕೆಂದು ನಾನು ಹಾರೈಸುತ್ತೇನೆ. ವಾ, ಏನಿದೆ ಆಶ್ಚರ್ಯ? ಯಾಕೋ ಪರಪುಟ್ಟ? ಮತ್ತಿನ್ನೇನೆ ಮ್ಯಾಮ್, ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಪೂಜೆನೂ ಮಾಡಿ ಪ್ರಸಾದನೂ ಕೊಡ್ತೀಯಾ ಅಂತ ಹೇಳಿದ್ರೆ ನಂಬೋಕೆ ಆಗ್ತಿಲ್ಲ ಕಣೆ. ನಾನೇ ನೀನು ಅನ್ಕೊಂಡಿದ್ಯಾ? ಜಾಬ್ಲೆಸ್ ಫೆಲೋ, ಕೆಲಸ ಇಲ್ಲದೆ ಬಿದ್ದಿರಿ ತಿರ್ಗಕ್ಕೆ. ನಾನೇನು ಅನ್ಕೊಂಡೆ ಗೊತ್ತಾ? ಏನೋ ಪಾಪ ಇಂಟರ್ನೆಟ್ ಕನೆಕ್ಷನ್ ಸಿಗ್ಲಿಲ್ಲ ಅಲ್ವಾ, ಎಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡ್ತೀಯೋ ಅನ್ಕೊಂಡ್ಬಿಟ್ಟಿದೆ. ಡಿಸಪಾಯಿಂಟ್ ಆಯ್ತೇನೋ. ಆಗಲ್ವಾ ಮತ್ತೆ? ನೀನು ಆ ದೇವ್ರಿಗೆ ಅಪ್ಲಿಕೇಶನ್ ಹಾಕಿದ್ರ ಬದಲು ನನ್ನ ಕಾಲಿಗೆ ಡೈ ಹೊಡೆದ್ಬಿಟ್ಟಿದ್ರೆ ಸ್ಯಾಂಕ್ಷನ್ನೇ ಆಗ್ಬಿಡೋದಲ್ಲಮ್ಮ. ಮೇಘ ಬಾಯ್ಲಿ. ಏನಣ್ಣ? ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಕಣ. ಜ್ವಾಲಾಮುಖಿ ಥರ ಇದ್ದೋಳು ಈಗ ನೋಡು ಚಂದ್ರಮುಖಿ ಥರ ಆಗ್ಬಿಟ್ಟಿದ್ದಾಳೆ. ಏನು ಕತೆ? ಅಣ್ಣ, ನೀ ಏನು ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಮೊದಲು ಲೇಡಿ ರ್ಯಾಂಬೋ ಥರ ಎಲ್ಲದಕ್ಕೂ ಎಗರಾಡೋಳು ಈಗ ನೋಡು ಏನಕ್ಕೂ ರಿಯಾಕ್ಟ್ ಮಾಡ್ದಲ್ಲೇ ಸೈಲೆಂಟಾಗಿ ನಿಂತಿದ್ದಾಳಲ್ಲ. ಏನಮ್ಮ ಸಮಾಚಾರ? ಇವಳು ಅಷ್ಟು ಈಸಿಯಾಗಿ ಏನನ್ನು ಬಿಡೋದಿಲ್ಲ ಅಲ್ವಾ? ಅಂದಮೇಲೆ ಇಂಟರ್ನೆಟ್ ಹೆಂಗೆ ಬಿಟ್ಲು? ಇವಳು ನೋಡಿ ನೀನು ಯಾಕೆ ಎದುರ್ಕೋತಿದ್ಯಾ? ಧೈರ್ಯವಾಗಿ ಹೇಳು, ನಾನು ಇದೀನಲ್ವಾ? ಇಂಟರ್ನೆಟ್ಟು ಬೇಕೇ ಬೇಕು, ತಗೊಳ್ದಲ್ಲೇ ಬಿಡೋದಿಲ್ಲ ಅಂತ ಚಾಲೆಂಜ್ ಎಲ್ಲ ಮಾಡ್ತಿದ್ದವಳು ಈಗ ಸೈಲೆಂಟ್ ಆಗಿದ್ದಾಳೆ ಅಂದರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ನಿಮ್ಮಿಬ್ಬರ ನಡುವೆ ಏನೋ ನಡೀತಿದೆ ಅನ್ನಿಸ್ತಿದೆ ನನಗೆ. ಏನು ಮೇಘ ಅದು? ಏನದು ಸಿಗ್ನಲ್ಲು? ಹೇಳು ಮೇಘ. ಅಣ್ಣ, ಅದು ಅಣ್ಣ, ನೀನು ಇವಳ ಹತ್ರನೇ ಕೇಳ್ಕೊ, ನಂಗೆ ತುಂಬ ಕೆಲಸ ಇದೆ, ಆಯಿತಾ?
ಕಟ್ಟಾದ್ಮೇಲೆ ಅಂಗಳಕ್ಕೆ ನೀರು ಹಾಕಿ ದೊಡ್ಡದಾಗಿ ರಂಗೋಲಿ ಇಟ್ಬಿಡು. ಸರಿ ಆಯಿತಾ? ಇನ್ನೇನು ಮುಗೀತು. ಸಿಂಧು, ಈ ಕೆಲಸಗಳೆಲ್ಲ ಮುಗಿದ್ಮೇಲೆ ನನಗೆ ಸ್ವಲ್ಪ ಮೇಕಪ್ ಮಾಡ್ತೀಯಾ? ಪರವಾಗಿಲ್ವೇ? ಈಗಿಂದಲೇ ಮಗನ ಮದುವೆಗೆ ರೆಡಿ ಆಗ್ತಿದ್ದೀರಾ? ಹಾಗೆಲ್ಲ ಏನೂ ಇಲ್ಲ. ಚಾರು ಅಪ್ಪ ಅಮ್ಮ ಮೊದಲನೇ ಸಲ ನಮ್ಮ ಮನೆಗೆ ಬರ್ತಿದ್ದಾರಲ್ಲ, ಅವ್ರ ಮುಂದೆ ಸ್ವಲ್ಪ ನನ್ನ ಲೆವೆಲಲ್ಲಿ ಇದ್ರೆ ತಾನೆ ನಾಳೆ ಅವ್ರು ನನಗೆ ಮರ್ಯಾದೆ ಕೊಡೋದು. ಅತ್ತೆಗತ್ತು ಬಂದ್ಬಿಡ್ತು ಬಿಡಿ ನಿಮಗೆ. ಸುಮ್ಮನೆ ರೇ, ತಮಾಷೆ ಮಾಡಬೇಡ. ಆಂಟಿ, ಛಾಯಾ ಬಾಮ್ಮ. ಓ, ದೇವ್ರ ದೀಪಗಳನ್ನೆಲ್ಲ ಕ್ಲೀನ್ ಮಾಡ್ತಿದ್ರಾ? ಆಂಟಿ ಮೇಘ ಇದ್ದಾಳಾ? ದೇವ್ರ ಕೊಂಡಿದ್ದಾಳೆ ನೋಡು. ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನೇ ನಿಮಗೆ ಮೇಕಪ್ ಮಾಡ್ತೀನಿ, ಸರಿನಾ? ಮೇಘ, ಹೆದರ್ಕೊಂಡ್ಯಾ? ಛಾಯಾ ನೀನಾ? ನಾನೇ. ಇನ್ಯಾರು ಅಂದ್ಕೊಂಡೆ? ಅದೇನು ಅಂಥ ಮೈಮರ್ವು? ಏನು ಯೋಚನೆ ಮಾಡ್ತಿದ್ದೆ? ಛಾಯಾ, ಬಾಯಿಲಿ ಕೂತ್ಕೋ. ನಿನ್ಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ, ಕೇಳಿಸ್ಕೋ, ಹೇಳು. ನಮ್ಮ ಹತ್ರ ಈಗ ಇಂಟರ್ನೆಟ್ ಇದೆ. ಹೌದೇನೆ? ಹ್ಞೂ ಕಣೆ, ಮಯೂರಿ ಹೋಗಿ ಡಾಂಗಲ್ ತಗೊಂಬಂದ್ಲು. ನಾನೀಗ ದಿನ ಚಾಟ್ ಮಾಡ್ತಾ ಇದ್ದೀನಿ, ಗೊತ್ತಾ? ಹೌದಾ? ನನಗೊಬ್ಳು ಹೊಸ ಫ್ರೆಂಡ್ ಸಿಕ್ಕಿದ್ದಾಳೆ. ಅವಳ ಹೆಸರೇನು ಗೊತ್ತಾ ನಿನಗೆ? ಏನು? ಮಿನುಗುತಾರೆ ಅಂತ. ಮಿನುಗುತಾರೆನಾ? ಅದೇನೆ ಹಾಗಿದೆ ಹೆಸರು? ಅದೆಲ್ಲ ಏನೋ ನನಗೆ ಗೊತ್ತಿಲ್ಲ, ಆದರೆ ಒಳ್ಳೊಳ್ಳೆ ಮೆಸೇಜಸ್ ಕಳಿಸ್ತಾಳೆ ಕಣೆ. ಸಕ್ಕತ್ತಾಗಿರುತ್ತೆ ಅವಳ ಜೊತೆ ಚಾಟ್ ಮಾಡೋದಕ್ಕೆ. ಹಾಗಾದರೆ ಅದನ್ನೆಲ್ಲ ನನಗೂ ತೋರಿಸೆ. ಏನು